ಬದುಕು ಸಂತುಷ್ಟವಾಗಿರುತ್ತೆ, ಬೇಕಾದ್ದೆಲ್ಲ ಸಿಕ್ಕಿರತ್ತೆ. ಆದರೆ ನಮಗೆ ಇನ್ನೆಲ್ಲೋ ಹಸಿವು, ಇನ್ನೆಲ್ಲೋ ಬಯಕೆ, ಅಲ್ಲಿ ಯಾವುದೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ಲಿಗೆ ಹಾರ್ತೀವಿ, ಅಲ್ಲಿಗೆ ಹೋಗ್ತೀವಿ. ಹೀಗೆ ಸಂತೋಷವನ್ನು ಅರಸಿಕೊಂಡು ಹೋದಾಗ ಇಲ್ಲಿಗಿಂತ ಹೆಚ್ಚು ಸಂತೋಷ ಅಲ್ಲಿ ಸಿಕ್ಕರೆ ಸರಿ, ಸಿಗದೇ ಇದ್ದರೆ ಇಲ್ಲಿಗಿಂತಲೂ ಅಧ್ವಾನ ಆದರೆ ಅದು ಬದುಕನ್ನೇ ಮುಗಿಸಿಬಿಟ್ರೆ. ಹಾಗಾಗಿ ಸಂತುಷ್ಟವಾದ ಬದುಕಿದ್ರೆ ಅದರಲ್ಲೇ ಈ ಬದುಕು ಅಂತ ಹೇಳೋದನ್ನು ದುಂಬಿಯ ಕಥೆಯೊಂದಿಗೆ ಒಬ್ಬ ಪ್ರಾಜ್ಞ ಹೇಳ್ತಾನೆ. ಗಂಧಾಢ್ಯಾಂ ನವಮಲ್ಲಿಕಾಂ ಮಧುಕರಸ್ತ್ಯಕ್ವಾಗತೋ ಯೂಥಿಕಾಂ ತಾನ್ ದೃಷ್ಟ್ವಾಶು ಗತಸ್ಸ ಚಂದನವನಂ ಪಶ್ಚಾತ್ ಸರೋಜಂಗತಃ ಬದ್ಧಸ್ತತ್ರ ನಿಶಾಕರೇಣ ಸಹಸಾರೋದಿತ್ಯಸೌ ಮಂದಧೀಹಿ ಸಂತೋಷೇಣ ವಿನಾ ಪರಾಭವ ಪದಂ ಪ್ರಾಪ್ನೋತಿ ಸರ್ವೋ ಜನಃ. ದುಂಬಿ ಒಂದು ಪರಿಮಳ ಭರಿತವಾದ ಮಲ್ಲಿಗೆಯಲ್ಲಿ ಕುಳಿತು ಮಕರಂದ ಹೀರ್ತಾ ಇತ್ತು. ಅಲ್ಲಿ ಬೇಕಷ್ಟು ಮಕರಂದ ಇತ್ತು, ಆದರೆ ಅದಕ್ಕೆ ದೂರದಲ್ಲಿ ಕಾಡು ಮಲ್ಲಿಗೆಯ ಗುಚ್ಛ ಕಾಣಿಸಿತು. ಅಲ್ಲಿ ಹೋಗಿ ಕುಳಿತು ಮಕರಂದ ಹೀರತೊಡಗಿತು. ಅಲ್ಲಿ ಬೇಕಷ್ಟು ಮಕರಂದ ಇತ್ತು, ಆದರೆ ದೂರದಲ್ಲಿ ಚಂದನ ಕಾಣಿಸಿತು. ಚಂದನದ ಹೂವಿನ ಬಳಿಗೆ ಹೋಗಿ ಅದನ್ನು ಹೀರತೊಡಗಿತು. ಅಲ್ಲಿಯೂ ಬೇಕಷ್ಟಿತ್ತು, ಆದರೆ ಅದಕ್ಕೆ ದೂರದಲ್ಲೊಂದು ಸರೋವರ ಕಾಣಿಸಿತು, ಅದರಲ್ಲಿ ಕಮಲ ಅರಳಿತ್ತು. ಕಮಲದ ಮಕರಂದ ಹೀರ್ತೀನಿ ಅಂತ ಹೋಗಿ ಕಮಲದ ಮೇಲೆ ಕುಳಿತಿತು. ಅದೇ ಹೊತ್ತಿಗೆ ಸಂಜೆಯಾಯಿತು, ಕಮಲ ಮುದುಡಿತು. ಈಗ ದುಂಬಿ ಒಳಗೆ ಸಿಲುಕಿಕೊಂಡಿತ್ತು, ಅದಕ್ಕೀಗ ಬಂಧನ. ಹಾಗೆ ಆಗಿಬಿಡತ್ತೆ ಬದುಕು. ಹಾಗಾಗಬಾರದು. ಎಲ್ಲಿ ಸಂತೋಷ ಸಮೃದ್ಧವಾಗಿದೆಯೋ ಸಾಕು, ಅದನ್ನೇ ಉಪಯೋಗಿಸುವಂತ ಹೇಳ್ತಾನೆ ಈ ಪ್ರಾಜ್ಞ.